Morning guys, welcome back to our YouTube channel. ಯಾಕೆ ಗುಡ್ ಮಾರ್ನಿಂಗ್ ಹೇಳ್ತಿದೀವಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಲ್ವಾ? ಯಾಕಂದ್ರೆ ನಾವು ಮೈಸೂರು ಹೋಗ್ತಿದೀವಿ. 4 ಗಂಟೆ ಆಗಿದೆ. ಒಂದು ಕಾಫಿ ಕುಡಿಯೋಣ ಅಂತ ಶಾರ್ಟ್ ನಿಲ್ಸಿದೀವಿ ಇಲ್ಲೇ ಅಂಗಡಿಲಿ. ಶಾರ್ಟ್ ಬ್ರೇಕ್ ಗೈಸ್. ನೀವು ಮೈಸೂರು ಹೋಗ್ತಾ ಇದ್ರೆ ಇದೇ ಹೋಟೆಲಿಗೆ ಬನ್ನಿ. ಪ್ರಮೋಷನ್ ಎಲ್ಲ ಗೈಸ್. ನಾವು ಬಂದ್ ತಗೋಣ ಅಂತ ಎಲ್ಲರೂ ಹೊರಗೆ ಬಂದ್ ತಗೊಂಡಿದ್ದೀವಿ. ನಿಮಗೆ ಇವತ್ತು ಏನೇನು ಅಪ್ಡೇಟ್ಸ್ ಮಾಡ್ತೀವಿ ಎಲ್ಲಾದ್ರೂ ಹೇಳ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಎಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲಾದ್ರೂ ನಿಮಗೆ ತಿಳಿಸ್ತಿರ್ತೀವಿ. ಒಂದು ಬನ್ನು ಕಾಫಿ ಕುಡಿಯೋ ಮಜಾನೇ ಬೇರೆ ಗೈಸ್. ಎಲ್ಲರೂ ಬನ್ನು ಕಾಫಿ ಕುಡಿತಾ ಇದೀವಿ, ತಿಂತಾ ಇದೀವಿ. ಇವಾಗ ನಾವು ಕಾಫಿ ಕುಡ್ಕೊಂಡು ಹೋಗ್ತೀವಿ. ಕಾರಲ್ಲಿ ಫುಲ್ ಸಾಂಗ್ ಹಾಕೊಂಡು ವೈಬ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಇನ್ನೊಂದು 1.5 hour ಒಳಗೆ ನಾವು ಮೈಸೂರು ರೀಚ್ ಆಗ್ತೀವಿ ಗೈಸ್. ಈ ಸಲ ನೋಡಿ ಇನ್ನ ಮೂನೇ ಹೋಗಿಲ್ಲ, ನಾವು ಅಷ್ಟು ಬೇಗ ಹೊರಟಿದೀವಿ ಮೈಸೂರಿಗೆ. ನಾವಂತೂ ಇಂದು ಬೆಟ್ಟದ ಮೇಲೆ ಆಗಿದೆ. ಫುಲ್ ಚಳಿ ಆಗ್ತಿದೆ, ನಾವು ಆಕ್ಚುಲಿ ಅನ್ಕೊಂಡಿದ್ದ ಟೈಮ್ಗಿಂತ ಬೇಗನೆ ಬಂದ್ಬಿಟ್ಟಿದೀವಿ. ಗೊತ್ತಿಲ್ಲ ದೇವಸ್ಥಾನ ಓಪನ್ ಇರುತ್ತಾ ಇಲ್ಲ ಅಂತ. ನನ್ನ ಪ್ರಕಾರ ಓಪನ್ ಇರುತ್ತೆ ಅನ್ಸುತ್ತೆ. ನನ್ನ ಪ್ರಕಾರ ಇರಲ್ಲ, ಇವಳ ಪ್ರಕಾರ ಇರುತ್ತೆ. ನೋಡೋಣ. ನೋಡಿ ಫುಲ್ ಚಳಿ ಗೈಸ್. ಎಕ್ಸ್ಪೀರಿಯನ್ಸ್ ಹೇಳಿ ನಿಮ್ದು. ಗೈಸ್ ಕೊನೆಗೂ ನಾನು ಹೇಳ್ದಂಗೆ ಆಯಿತು. 7:30 ಅಂತ ದೇವಸ್ಥಾನ ಓಪನ್ನು. ಬಟ್ ನಾವು ಇಲ್ಲಿ ಬಂದುಬಿಟ್ಟು ಈಗ ಸದ್ಯಕ್ಕೆ ಕೈ ಮುಗಿತಾ ಇದ್ದೀವಿ. ಚೆನ್ನಾಗಿದೆ ಗೈಸ್ ವೆದರು. ಫುಲ್ ಚಳಿ ಇದೆ ಬಟ್ ಚೆನ್ನಾಗಿದೆ ದೇವಸ್ಥಾನದ ವೆದರ್ ಇವತ್ತು. ನೋಡಿ ಎಲ್ಲರೂ ನಮ್ಮ ಥರನೇ ಕಾಯ್ತಾ ಇದ್ದಾರೆ. ನಾವಿವಾಗ ಒಳಗಡೆ ಹೋಗಿ ಕ್ಯೂ ಅಲ್ಲಿ ನಿಲ್ಲೋಣ ಅಂತ ಇದ್ದೀವಿ. ನೋಡಿ ನಮ್ಮ ಥರ ನಾಯಿಗಳು ಏನಕ್ಕೆ ಕಾಯ್ತಿದ್ದಾವೋ ಗೊತ್ತಿಲ್ಲ. ಬಟ್ ನೋಡಿ ಹಾಯ್. ಇವಾಗ ಬೇಗ ಬಂದಿದ್ದೀವಿ. ಆ್ಯಕ್ಚುಲಾಗಿ ಮನು ಹೇಳ್ದಂಗೆ 1.5 ಗಂಟೆ ಕ್ಯೂನಲ್ಲಿ ಇರೋಕ್ಕಾಗಲ್ಲ. ಎಷ್ಟೊಂದು ಜನ ನಿಂತಿದೆ ಕ್ಯೂ. ನೋಡಿ ಗೈಸ್ ಇವಾಗ ಆಲ್ರೆಡಿ ನಿಂತ್ಕೊಂಡಿದ್ದಾರೆ. ಇವಾಗ ಇನ್ನೂ ಟೈಮ್ ಬಂದುಬಿಟ್ಟು 6. ನಾವು ಇವಾಗ 1.5 hour ಕಾಯಬೇಕು. ಚಳಿ ತಡಿಯೋಕ್ಕೆ ಆಗ್ತಿಲ್ಲ. ಇವಳು ಹೆಂಗೆ ಸ್ಲೀವ್ಲೆಸ್ ಹಾಕ್ಕೊಂಡಿದ್ದಾಳೆ ದೇವರಾಣಿಗಳು ಗೊತ್ತಿಲ್ಲ. ನನ್ನ ಜೊತೆ ಚಾಮುಂಡೇಶ್ವರಿ ತಾಯಿ ಇದ್ದಾರೆ, ಅದಕ್ಕೋಸ್ಕರ ಇವಾಗ ಏನಾದರೂ ನಿಮಗೆ ತೋರಿಸ್ತೀವಿ. ಕಾಯ್ತೀವ ಅಥವಾ ಆಚೆಯಿಂದನೇ ಕೈ ಮುಟ್ಕೊಂಡು ಹೋಗ್ತೀವ ಅಥವಾ ಎಷ್ಟೊತ್ತಿಗೆ ಓಪನ್ ಮಾಡ್ತಾರೆ. ನೀವು ಯಾರಾದರೂ ಸಂಡೇಸ್ ಬರೋದಿದ್ರೆ 7:30 ಬನ್ನಿ. ಸುಮ್ಮನೆ ಬೇಗ ಬಂದರೆ ಈಗ ಕಾಯಬೇಕಾಗುತ್ತೆ. ವ್ಯೂ ಪಾಯಿಂಟ್ ಎಲ್ಲ ನೋಡ್ಬೇಕಂದ್ರೆ. ಬಟ್ ವೆದರ್ ಅಂತೂ ಗೈಸ್ ನಿಜ ತುಂಬ ಚೆನ್ನಾಗಿದೆ. ಫುಲ್ಲು ಚಳಿ ಇದೆ ಬಟ್ ಏನೋ ಒಂಥರ ಫುಲ್ ತಣ್ಣಗಿದೆ ಎಲ್ಲ ವೆದರು. ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ. ಒಂಥರ ಫುಲ್ ಬೆಟ್ಟನ ಯಾವತ್ತೂ ಈ ಥರ ಕಾಮಾಗಿ ನೋಡಿಲ್ಲ ನಾವು. ಇವಾಗ ಒಂಥರ ಗಿಜ ರಶ್ ನೋಡಿದ್ದು. ಇವಾಗ ಚೆನ್ನಾಗಿದೆ ತುಂಬ ವೆದರ್. ಅಂಕಲಿ ಫೋಟೋ ತೆಕ್ಕೊಡಕ್ಕೆ ಕೊಟ್ವಿ. ಅವ್ರು ಯಾವ್ಯಾವ ಆ್ಯಂಗಲಿಂದ ಫೋಟೋ ತೆಗ್ದಿದ್ದಾರೆ ಅಂತ ನಿಮಗೆ ಸೈಡಲ್ಲಿ ಫೋಟೋ ಹಾಕಿರ್ತೀವಿ. ಅವರು ಹಿಂಗೆ ತಿರುಗಿಸಿ ಆ್ಯಂಗಲಲ್ಲೂ ಫೋಟೋ ತೆಗ್ದಿರ್ತೀವಿ. ಅವ್ರು ಡೆಡಿಕೇಶನಿಂದ ವರ್ಕೌಟ್ ಮಾಡ್ತಿದ್ರು. ಅದರಲ್ಲೂ ನಮಗೆ ಫೋಟೋ ತೆಗಿಯಕ್ಕೆ ಬಂದಲ್ಲ, ಅದು ಅವ್ರ ನಿಜವಾದ ಡೆಡಿಕೇಶನ್. ಇವಾಗ ನಾವು ಮಹಾಬಲೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಅನ್ಫಾರ್ಚುನೇಟ್ಲಿ ಇದು ಕ್ಲೋಸ್ ಆಗಿದೆ. ಏನೂ ಮಾಡೋಕ್ಕಾಗಲ್ಲ. ಬೇಗ ಬಂದಿರೋದು ನಮ್ಮ ತಪ್ಪು. ಬಟ್ ನಾವು ವೈಬ್ ಎಂಜಾಯ್ ಮಾಡ್ತಿದ್ದೀವಿ ಒಂಥರ ಕಾಮ್ ವೈಬ್. ದಿಸ್ ಈಸ್ ದ ವ್ಯೂ. ಪರ್ಫೆಕ್ಟ್. ಇಲ್ಲಿ ನೋಡಿ ಸನ್ರೈಸ್. ಐಫಿಲ್ ಟವರ್ ಹಿಂದಕ್ಕೆ ನೋಡ್ರೋ ಸನ್ರೈಸ್ ಆಗ್ತಾ ಇದೆ. ಐಫಿಲ್ ಟವರ್. ಇವಾಗ ನಾವು ದೇವಸ್ಥಾನದ ಹತ್ರ ಬಂದ್ವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕಂದರೆ ಓಪನ್ ಇರಲಿಲ್ಲ. ಸೊ ನಾವೆಲ್ಲ ಅಲ್ಲೇ ಆಚೆಯಿಂದ ಕೈ ಮುಟ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಿದ್ದೀವಿ ವಾಪಸ್ಸು. ಇಲ್ಲಿ ಗಲೀಜು ಮಾಡಿದ್ದಾರೆ ನೋಡಿ ರೋಡ್ಗಳನ್ನ. ಪ್ಲೀಸ್ ನೀವು ಬಂದಾಗ ಈ ಥರ ಗಲೀಜೆಲ್ಲ ಹಿಂಗೆ ಬಿಸಾಕ್ ಹೋಗ್ಬೇಡಿ ಗೈಸ್. ಗೌರ್ಮೆಂಟ್ ಪ್ರಾಪರ್ಟಿ ಅಂದರೆ ನಮ್ಮ ಪ್ರಾಪರ್ಟಿ. ಅದೇ ನಾವೇ ನೆಕ್ಸ್ಟ್ ಟೈಮ್ ಇಲ್ಲಿಗೆ ನಾವೇ ಬರೋದು, ಇನ್ಯಾರೂ ಬರಲ್ಲ. ನಾವು ಬಂದಾಗ ಕ್ಲೀನ್ ಇರಬೇಕಂದ್ರೆ ಇಲ್ಲೆಲ್ಲ ಚೂರು ಕ್ಲೀನಾಗಿ ಇಟ್ಕೋಬೇಕು. ನೋಡಿ ಮಹಿಷಾಸುರ. ಇದ್ರದ್ದು ಹಿಸ್ಟ್ರಿ ಗೊತ್ತೇನಾದ್ರು?
ಫಸ್ಟು ನಾವು ಚಾಮುಂಡೇಶ್ವರಿ ಹಿಸ್ಟ್ರಿ ಹೇಳ್ತೀವಿ. ನಮ್ಮ ದೇಶದಲ್ಲಿ 18 ಶಕ್ತಿ ಪೀಠಗಳಿದೆ. ಆ 18 ಶಕ್ತಿ ಪೀಠಗಳಲ್ಲಿ ನಮ್ಮ ಚಾಮುಂಡೇಶ್ವರಿ ತಾಯಿದು ಮೊದಲನೇದಲ್ಲ, ಒಟ್ಟು ಅದು ಒಂದು ಶಕ್ತಿ ಪೀಠ. ಏನೋ ಒಟ್ಟು ಚಾಮುಂಡೇಶ್ವರಿ ಮಹಿಷಾಸುರ ಏನೋ ಎಲ್ಲಾರನ್ನೂ ಸಾಯಿಸ್ತಾ ಇರ್ತಾನೆ, ರಾಕ್ಷಸ ಎಲ್ಲಾರನ್ನೂ ಎಲ್ಲಾರನ್ನೂ ಸಾಯಿಸ್ತಾ ಇರ್ತಾನೆ. ಅದಕ್ಕೆ ಚಾಮುಂಡೇಶ್ವರಿ ಅವತಾರ ತಾಳಿ ಭೂಮಿಗೆ ಬಂದು ಅವನನ್ನ ಸಾಯಿಸ್ತಾರೆ. ಇವಾಗ ನಾವು ಎಲ್ಲ ಅಂದರೆ ಒಂದು ಸ್ವಲ್ಪ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಇವಾಗ ನಾವು ಮೈಲಾರಿಗೆ ಹೊರಟಿದ್ದೀವಿ. ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ ಗೈಸ್. ನಾವು ಇವಾಗ ತಿಂಡಿ ತಿನ್ನಕ್ಕೆ ಹೋಗ್ತಿದ್ದೀವಿ ಮೈಲಾರಿ ಹೋಟೆಲ್. ಪಕ್ಕನೆ ಕಾರಂಜಿ ಕೆರೆ ಇದೆ, ಇಲ್ಲಿ ಪಕ್ಕನೆ ಕಾರಂಜಿ ಲೇಕ್. ರೋಡ್ ವ್ಯೂ ಎರಡು ಸಕ್ಕತ್ತಾಗಿದೆ. ಡೈರೆಕ್ಷನ್ ನೋಡ್ಕೊಂಡು ಡೆಸ್ಟಿನೇಷನ್ ರೀಚ್ ಆಗಾಯ್ತು. ನಾವೀಗ ನಾವು ಬೆಟ್ಟದಿಂದ ಇವಾಗ ತಿಂಡಿ ದಿನಕ್ಕೋಸ್ಕರ 1938 ಸೆನ್ಸ್ ಮೈಲಾರಿ ಹೋಟೆಲ್ಗೆ ಬಂದಿದ್ದೀವಿ. ದೋಸೆ ಆರ್ಡರ್ ಮಾಡ್ತೀವಿ. ಆ್ಯಕ್ಚುಲಾಗಿ ರೋಡಿಗೆ ಬಂದರೆ ಎಷ್ಟೊಂದು ಮೈಲಾರಿ ಹೋಟೆಲ್ಸ್ಗಳಿದ್ದಾವೆ, ಆದರೆ ರೆಡ್ ಕಲರಲ್ಲಿ ಮೈಲಾರಿ ಹೋಟೆಲ್ ಅಂತ ಬರೆದಿರುತ್ತೆ. ಅದು ಮೇಯ್ನ್ ಹೋಟೆಲ್ ಮೈಲಾರಿ, ದ ಒರಿಜಿನಲ್ ಮೈಲಾರಿ ಅಂತ ದ ಹೋಟೆಲ್ ಮೈಲಾರಿ ಅಂತ ಇರುತ್ತೆ. ನೋಡಿ ಈ ಹೋಟೆಲ್ಗೆ ಎಷ್ಟು ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದಾರೆ. ತಟ್ಟೆ ಎಲ್ಲ ಕೊಟ್ಟಾಗಿದೆ, ಇನ್ನು ಆರ್ಡರ್ ಕೊಟ್ಟಿಲ್ಲ. ದೋಸೆ ಬಂತು, ಬಿಸಿ ಬಿಸಿ ದೋಸೆ. ಚಿನ್ಮಯಿ ದಾವಣಗೆರೆಯವಳು. ಇವಾಗ ಒಳಗೆ ರಿವ್ಯೂ ಕೇಳೋಣ. ದಾವಣಗೆರೆ ಬೆಣ್ಣೆ ದೋಸೆ ಬೆಸ್ಟಾ ಅಥವಾ ಮೈಸೂರು ಮೈಲಾರಿ ದೋಸೆನಾ ಅಂತ ಹೇಳು. ಯಾವ್ದು ಇಷ್ಟ ಆಯ್ತು? ಇದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀಯ, ಅದಕ್ಕೆ ಎಷ್ಟು ರೇಟಿಂಗ್ ಕೊಡ್ತೀಯಾ? ದಾವಣಗೆರೆ ಬೆಣ್ಣೆ ದೋಸೆ 10. ಇದ್ರದ್ದು ಇವರು ಒಳಗಡೆ ಆಲೂಗಡ್ಡೆನೇ ಕೊಟ್ಟಿಲ್ಲ, ಇನ್ನೊಂದು ಚಟ್ನಿ ಕೊಟ್ಟಿದ್ದಾರೆ, ಗ್ರೀನ್ ಕಲರ್ ಚಟ್ನಿ ಕೊಟ್ಟಿದ್ದಾರೆ. ಸೊ ಇದಕ್ಕೊಂದು 8. ಗೈಸ್ ಇವಾಗ ಒರಿಜಿನಲ್ ಮೈಲಾರಿಲಿ ದೋಸೆ ತಿನ್ನಾಯ್ತು. ಇವಾಗ ಅದ್ರ ಮುಂದೆನೇ ಇದ್ದಿದ್ದು ಇನ್ನೊಂದು ಮೈಲಾರಿಲಿ ಕಾಫಿ ಕುಡಿಯೋಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಮ್ಮ ದೋಸೆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಂತ ಅಂದರೆ ಫಸ್ಟ್ ಬೈಟ್ ವಾಸ್ ಆಸಮ್, ಬಟ್ ತಿಂದ ಚೆನ್ನಾಗಿರಲಿಲ್ಲ. ಆ್ಯಂಡ್ ಇನ್ನೊಂದು ದೋಸೆನೂ ಹಾಕಿಸ್ಕೊಂಡ್ವಿ, ಬಟ್ ಅದಂತೂ ಏನೋ ಒಂಥರ ಸ್ಮೆಲ್ ಥರ ಅನಿಸ್ಬಿಟ್ಟು. ಆನೆಸ್ಟಾಗಿ ನಮ್ಮ ರಿವ್ಯೂ ಹೇಳ್ಬೇಕಂದ್ರೆ ನಾವು ಇನ್ನೊಂದ್ಸಲಿ ಎಲ್ಲಿಗೆ ಹೋಗಲ್ಲ, ಟ್ರೈ ಮಾಡಲ್ಲ, ಅಷ್ಟು ಚೆನ್ನಾಗಿರಲಿಲ್ಲ. 55 ರೂಪೀಸಿಗೆ ವರ್ತ್ ಅಲ್ಲ ನಿಜವಾಗ್ಲೂ. ಪಲ್ಯಕ್ಕೆ ಇರಲಿಲ್ಲ, ಅದಕ್ಕಿಂತ ನಮ್ಮ ಉಡುಪಿ, ನಮ್ಮ ಕಾಲೇಜ್ ಮುಂದೆ ಇರೋ ಉಡುಪಿಯಲ್ಲೇ ಸಕ್ಕತ್ತಾಗಿ ಕಾಫಿ ಇದೆಯಾ ಗೈಸ್. ಇವಾಗ ಆ್ಯಕ್ಚುಲಿ ಲೊಕೇಶನ್ ಚೇಂಜು. ಇವಾಗ ಇನ್ನೊಂದು ಮೈಲಾರಿಗೆ ಹೋಗಿದ್ವಿ ಅಂತ ಹೇಳಿದ್ವಲ್ಲ, ಅಲ್ಲೂ ಕಾಫಿ ಇರಲಿಲ್ಲ ಅಂತ ಇಲ್ಲಿ ಮುಂದೆ ನ್ಯೂ ಕೆಫೆ ಮೈಸೂರು ಅಂತ ಇತ್ತು, ಅಲ್ಲಿ ನಾವು ಕಾಫಿ ತೊಗೊಂಡಿದ್ವಿ. ಚೆನ್ನಾಗಿದೆ ಕಾಫಿ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ರವೆ ದೋಸೆ ಎಲ್ಲ ಸಿಕ್ತಿತ್ತು. ಶಿಫ್ಟಾಗಿ ಇಲ್ಲಿ ಬಂದಿದ್ರೆ ನೀಟಾಗಿ ಸೇರ್ಬೋದಿತ್ತು, ದುಡ್ಡು ಉಳಿದಿತ್ತು. ಇನ್ನಿಬ್ರು ಅಲ್ಲಿ ರಿಚೆಸ್ಟ್ ಅಂದ್ರೆ ಸ್ವಲ್ಪ ರಿಚ್ ಕಿಡ್ಸು 50 ರೂಪೀಸ್ ಕಾಫಿ ಕುಡಿಯೋಕೆ ಹೋಗಿದ್ದಾರೆ. ಬಟ್ ಇಟ್ಸ್ 50 ರೂಪೀಸ್. ನಮ್ದು 25 ರೂಪೀಸ್. ನಮ್ಮೂರಲ್ಲಿ ಉಡುಪಿಲಿ ಕಡಿಮೆ ಸಿಕ್ತಿತ್ತು, ಸಕ್ಕತ್ತಾಗಿರ್ತಿತ್ತು. ನಾವು ಕಾರಂಜಿ ಕೆರೆಗೆ ಬಂದು 2 ಪಾರ್ಟ್ ಮಾಡ್ತೀವಿ ನೋಡಿ, ಅವನ್ನ ತೋರಿಸ್ತೀನಿ. ಎಲ್ಲರೂ ಬರ್ತಾ ಇದ್ದಾರೆ. ಇವಾಗ ನಾವು ಕಾರಂಜಿ ಕೆರೆಗೆ ಬಂದಿದ್ದೀವಿ. ನಾವು ಜಸ್ಟ್ ಎಂಟ್ರಿ ಫೀಸ್ ತೊಗೊಂಡ್ವಿ. ಕಾಂಬೋನು ಇತ್ತು 130 ರೂಪೀಸ್ಗೆ. ಡೈರೆಕ್ಟ್ ಝೂಗೆ ಹೋಗ್ಬೋದಂತೆ. ಝೂಗೆಲ್ಲ ಬೇಡ ಅಂತ ಎಂಟ್ರಿ ಟಿಕೆಟು 50 ರೂಪೀಸ್ ಒಬ್ರಿಗೆ ಅಡಲ್ಟಿಗೆ ತೊಗೊಂಡಿದ್ದೀವಿ. ಇವಾಗ ಅಲ್ಲಿ ವಾಟರ್ ಗೇಮ್ಸ್ ಅಂದರೆ ಲೈಕ್ ಬೋಟಿಂಗ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಫೀಸು ಅದಕ್ಕೆ ಪೇ ಮಾಡಿಬಿಟ್ಟು ಹೋಗ್ತೀವಿ ಬೋಟಿಂಗಿಗೆ. ಗೈಸ್ ನಿಜ ಮೈಸೂರು ಅಂತೂ ತುಂಬ ಚೆನ್ನಾಗಿದೆ. ನಮಗೆ ನೋಡಿದ ಕಡೆ ಎಲ್ಲ ಹೋಗಬೇಕು, ನೋಡಿದ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಬೇಕು ಅಲ್ಲಿ ನೋಡಿ ಫುಡ್ ಕೋರ್ಟು, ಮೋಸ್ಟ್ರು, ಬರ್ಡೇ ಬೇಬಿ, ವೇ ಟು ಝೂ ಅಂತೆ ತೋರಿಸು. ಝೂಗೆ ಹೋಗ್ಬೋದು ಗೈಸ್, ಬಟ್ ನಾವೆಲ್ಲರೂ ತುಂಬ ಸಲ ಹೋಗಿದ್ದೀವಿ. ಆ್ಯಕ್ಚುಲಿ ಕಾರಂಜಿ ಕೆರೆಗೂ ತುಂಬ ಸಲ ಬಂದಿದ್ದೀವಿ, ಝೂಗೂ ತುಂಬ ಸಲ ಹೋಗಿದ್ದೀವಿ. ಇವಾಗ ನೋಡಿ ಇಲ್ಲಿ ದೋಣಿ 60 ರೂಪೀಸ್ ಅಂತ ಒಬ್ಬರಿಗೆ, 15 ಮಿನಿಟ್ಸ್ ಅಂತ ಡ್ಯೂರೇಷನ್. ನಾವು ಪೆಡಲ್ ಬೋಟಿಂಗ್ ತಗೊಳ್ಳೋದ? ಪೆಡಲ್ ಬೋಟಿಂಗ್ ಇದೆ, ನಾರ್ಮಲ್ ಬೋಟಿಂಗ್ ಇದೆ.
ಅಷ್ಟು ಎಲ್ಲರೂ ಡೀಪ್ ಡಿಸ್ಕಷನ್ ಆದ್ಮೇಲೆ ರೋಯಿಂಗ್ ಒಂದು ತಗೊಂಡಿದೀವಿ, ಸಾರಿ ಪೆಡ್ಲಿಂಗ್ ತಗೊಂಡಿದೀವಿ. ಏನ್ ಗೊತ್ತಾ, ಇವಾಗ ಒಂದ್ ಬೋಟಲ್ಲಿ 4 ಅಂತೆ, ಒಂದ್ ಬೋಟಲ್ 3 ಅಂತೆ. ನಾವು 4 ಜನ ಹುಡುಗಿರು ಹೋಗ್ತೀವಿ, ಇವ್ರು 3 ಜನ ಹುಡುಗರು ಹೋಗ್ತಾರೆ. ಸೇಫ್ಟಿ ಜಾಕೆಟ್ ಹಾಕೊಳಕ್ ಹೇಳಿದ್ದಾರೆ. ರೇಸ್ ಮಾಡೋಣ, ನಾವು 3 ನೀವು 4 ಜನ. ಓಕೆ ಅವ್ಳು ಉಲ್ಟಾ ಹಾಕೊಂಡಿದ್ದಾಳ. ಏನ್ ಮಾಡೋದು ಗೈಸ್, ಕಲಿತಿದೀವಿ. ತಪ್ಪಾಗಿದ್ ಮನುಷ್ಯರನ್ನೇ ತಪ್ಪು ಮಾಡ್ತಾರೆ. ಇದು ನನ್ ದೊಡ್ಡ ಸೈಜ್ ಆಯ್ತಾ ಅಂತ ನಾವಿದ್ರು ಓಕೆನಾ ಗೈಸ್, ಇವಾಗ ಎಲ್ಲರೂ ಹಾಕ್ಬಿಟ್ಟು ಫುಲ್ ರೆಡಿ ಆಗಿದ್ದೀವಿ. ನಾವು ಟೀಮ್ ಸಿಂಧೂರ್ ಅಂಡ್ ಟೀಮ್ ಕುಂಕುಮ್. ನಾವು ಟೀಮ್ ಸಿಂಧೂರ್. ಜಸ್ಟ್ ಗೈಸ್ ಯಾರು ವಿನ್ ಆಗ್ತಾರೆ ನೋಡೋಣ. ನಾವೇ ವಿನ್ ಆಗ್ತೀವಿ. 4 ಜನನು ಒಂದೇ ಬೋಟಲ್ಲಿ ಹೋಗ್ತಿದೀವಿ. ಸೊ ಅವ್ರಿಬ್ರು ಹಿಂದೆ ಕೂತಿರ್ತಾರೆ. ಫಸ್ಟ್ ನಾವಿಬ್ರು ಮುಂದೆ ಕೂರ್ತೀವಿ, ನೆಕ್ಸ್ಟ್ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಎಲ್ಲಾನು ತೋರಿಸ್ತೀನಿ ನಿಮಗೆ. ಗೈಸ್ ಇಲ್ಲಿ ನೋಡಿ, ನಾವು ಹೊರಟಿದೀವಿ. ಫಸ್ಟ್ ನಾವಿಬ್ರು ಓಡಿಸ್ತಿದೀವಿ, ನೆಕ್ಸ್ಟ್ ಅವರೇ ಓಡಿಸ್ತಾರೆ. ನಮ್ ಯೂಟ್ಯೂಬ್ ಚಾನೆಲ್ ಗಾಯನ್ನು ಸಬ್ಸ್ಕ್ರೈಬ್ ಆಗಿ. ಇಟ್ಸ್ ಗಾಟ್ ಫೀವರ್ ಅಂತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಮಂಕೀಸ್ ಗಾಟ್ ಫೀವರ್. ಗೈಸ್, ಇವರು ನಮ್ಮ ಹೊಸ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬ್ ಆಗಿಲ್ಲ, ಆಗ್ತಿದ್ದಾರೆ. ಇವಾಗ ಕಯಾಕಿಂಗ್ ಮುಗೀತು. ಇವಾಗ ಪೀಕಾಕ್ ಎಂದು ಇತ್ತು, ಅದ್ರೊಳಗೆ ಹೋಗ್ತಿದೀವಿ. ಇಲ್ಲಿ ನೋಡಿ ಗೈಸ್, ಚಿನ್ಮಯ್ ಒಂದು ರಿಕ್ವೆಸ್ಟ್ ನವಿಲಿಗೆ. ಒಂದು ಸರಿ ಅದು ಮಾಡುವಲ್ಲ, ಅಲ್ಲಿ ಕಾಣಿಸ್ತಾ ಅದು ಬಚ್ಚಿಟ್ಕೊಳ್ತಿದೆ, ಅದ್ರ ಮುಖನೇ ತೋರಿಸ್ತಿಲ್ಲ ನಮಗೆ. ಗೈಸ್ ಅಲ್ಲಿ ನೋಡಿ ಎಷ್ಟು ಪೀಕಾಕ್ಗಳಿದ್ದಾವೆ ಒಟ್ಟೊಟ್ಟಿಗೆ. ನಾನು ಸ್ವಾನ್ ಬಗ್ಗೆ ಒಂದು ಫ್ಯಾಕ್ಟ್ ಹೇಳ್ತಾ ಇದ್ದೆ. ಏನಂತ ಅಂದರೆ ಸ್ವಾನ್, ಬಾಯ್ಸ್ ಸ್ವಾನ್ ಮತ್ತು ಗರ್ಲ್ಸ್ ಸ್ವಾನ್ ಎರಡೂ ತುಂಬ ಲವ್ ಮಾಡ್ತಾ ಇರುತ್ತೆ. ಇವಾಗ ಅಕಸ್ಮಾತ್ ಏನಾದರೂ ಹೆಣ್ಣು ಸ್ವಾನ್ ಸತ್ತೋಯ್ತು ಅಂತ ಅಂದರೆ ಗಂಡು ಸ್ವಾನ್ ತಾನಾಗೆ ಆತ್ಮಹತ್ಯೆ ಮಾಡ್ಕೊಳುತ್ತೆ, ಅಂದರೆ ಊಟ ತಿಂಡಿ ಮಾಡಿದೆ. ಅದೇ ಥರ ವೈಸ್ ವರ್ಸ. ಸೊ ಸ್ವಾನ್ ಪ್ರೀತಿ ತುಂಬ ಒಂಥರ ಚೆನ್ನಾಗಿರುತ್ತೆ ವಯಸ್ಸು. ಇವಾಗ ನಾವು ಫನ್ ವೇಲಿ ಎಲ್ಲ ಗೇಮ್ಸು ಆಟಾಡಿ ಫುಲ್ ಸುಸ್ತಾಗೋಯ್ತು. ಇವಾಗ ಗೇಮ್ಸ್ ಎಲ್ಲ ಆಟಾಡಾಯಿತು. ನಾವೊಂದು ಚರ್ಚಿಗೆ ಬಂದಿದ್ದೀವಿ. ಯಾವ ಚರ್ಚ್ ಅಂದರೆ ಸೆಂಟ್ ಫಿಲೋಮಿನಾ ಚರ್ಚು. ಎಷ್ಟು ಚಂದ ಇದೆ ನೋಡಿ, ಎಷ್ಟು ಉದ್ದ ಇದೆ ಗಾಯ್ಸ್, ನೋಡಿ. ಒಳಗೆಲ್ಲ ತೋರಿಸ್ತೀನಿ, ಅಕಸ್ಮಾತ್ ವಿಡಿಯೋ ಅಲ್ಲೋ ಇದ್ರೆ ತೋರಿಸ್ತೀನಿ ನಿಮಗೆ. ಸಕ್ಕತ್ತಾಗಿದೆ. ಇವಾಗ ನಾವು ಬಂದ್ವಿ ಚರ್ಚಿಗೆ. ನಾನು ನೋಡಿ ಡಿಟೆಕ್ಟಿವ್ ಥರ ರೆಡಿಯಾಗಿ ಬಂದಿದ್ದೀನಿ. ಥ್ಯಾಂಕ್ಸ್. ಯಾಕಂದರೆ ಸಖತ್ ಬಿಸಿಲು ಇದೆ. ಮೈಸೂರು ಇಸ್ ಫುಲ್ ಆಫ್ ಹಾಟ್ನೆಸ್. ತೋರಿಸ್ತೀನಿ ನೋಡಿ ನಿಮಗೆ ಚರ್ಚು. ಗೈಸ್ ಇಲ್ಲಿ ಯಾವುದೋ ಒಂದು ಮದುವೆ ನಡೀತಾ ಇದೆ. ಗೈಸ್ ಇವಾಗ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಯವ್ರ ಅಣ್ಣ ಒಂದು ಹೋಟೆಲ್ನ ರೆಫರ್ ಮಾಡಿದ್ರು. ಏನಂತ ಅಂದರೆ ಮರಾಠಿ ಮೆಸ್ ಅಂತ. ಗೈಸ್ ನಾನೊಂದು ರಿವ್ಯೂ ಕೊಡ್ತೀನಿ, ಯಾವತ್ತೂ ಬರಕ್ಕೆ ಮಾತ್ರ ಹೋಗಬೇಡಿ ಗೈಸ್. ನಮ್ಗೆ ಅವರು ಸರ್ವಿಸ್ ಆಂಟಿಯಷ್ಟು ರೂಡ್ ಆಂಟಿನ ನಾವು ಇನ್ನೊಬ್ರು ನೋಡಲಿಲ್ಲ. ಊಟ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಏನೋ ಒಂಥರ ಸರ್ವಿಸು ಲೇಟು. ಇಲ್ಲಿ ಕುತ್ಕೊಂಡು ಅರ್ಧ ಗಂಟೆ ಆಯಿತು ಗೈಸ್. ನಾವು ಒಂದು ವಾಟರ್ ಬಾಟಲ್ ತಂದ್ಕೊಡಕ್ಕೆ 30 ಮಿನಿಟ್ಸ್ ಮಾಡಿದ್ರು. ಅದೇ ಗೈಸ್, ನೀವು ಮಾತ್ರ ಇಲ್ಲಿ ಬರಬೇಡಿ ಮರಾಠಿ ಮೆಸ್. ಆಂಬಿಯನ್ಸ್ ಹೆಂಗಿದೆ ನೋಡಿ ತೋರಿಸ್ತೀನಿ. ಇಲ್ಲ ಗೈಸ್, ಯಾವುದೋ ನನ್ನ ಒಪಿನಿಯನ್ ಅಂದರೆ ನಂಗೆ ಇಷ್ಟ ಆಯಿತು. ರೈಸ್ ಎಲ್ಲ ಎಷ್ಟು ಮಸಾಲೆ ಇರಬೇಕು ಅಷ್ಟೇ ಮಸಾಲೆ ಇತ್ತು. ಒಂಥರ ಫ್ಲೇವರ್ ಚೆನ್ನಾಗಿತ್ತು. ಆ್ಯಂಬಿಯನ್ಸು ಮತ್ತು ವೆಯ್ಟರ್ಸ್ ಅಂತೂ ಸಖತ್ ರೂಡು, ತುಂಬ ಅಂದರೆ ತುಂಬ ರೂಡು.
ಆದರೆ ನೆಕ್ಸ್ಟ್ ಟೈಮ್ ರೆಕಮೆಂಡ್ ಮಾಡ್ಬೇಕಂದ್ರೆ ಮಾಡ್ತೀರಿ, ಒಂದ್ಸಲಿ ಬಂದು ತಿನ್ಕೊಂಡು ಹೋಗಿ ಟೇಸ್ಟ್ ಮಾಡಿ. ಬೀಡ ಅದು ಸಕ್ಕತ್ತಾಗಿತ್ತು. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ತೋರಿಸ್ತೀವಿ. ಮತ್ತೆ ಪೃಥ್ವಿ ಒಪಿನಿಯನ್ ಕೇಳೋಣ, ಹೆಂಗಿತ್ತು ಟೇಸ್ಟು? ದೊಡ್ಡ ಸ್ಟೋರಿ ಅದಕ್ಕೆ ಹೇಳೋಕ್ಕಾಗಲ್ಲ, ಹೇಳಿದ್ರು ಜಾತ್ರೆ ಥರ ಅನಿಸುತ್ತೆ. ಬಟ್ ಹೊರಗಡೆ ಪಾನ್ ಚಾಕ್ಲೇಟ್ ಡ್ರೈ ಫ್ರೂಟ್ ಪಾನ್ ತಿಂದೆ, ಅದು ಮಾತ್ರ ಸಖತ್ತಾಗಿತ್ತು. ಬಟ್ ಕಾಸ್ಟ್ ಏನಂದರೆ ಬರೀ ಚಾಕ್ಲೇಟ್ ಪಾನ್ 20 ರುಪೀಸ್ ಅಂತೆ. ಇಷ್ಟು ಬಾದಾಮ್ ಪೀಸಸ್ ಹಾಕಿದ್ದಾರೆ ಗಾರ್ನಿಷಿಗೆ. ಅದು ಚಾಕ್ಲೇಟ್ ಡ್ರೈ ಫ್ರೂಟ್ ಪಾನ್ ಅದಕ್ಕೆ 50 ರುಪೀಸ್. ಅದು ವರ್ತೇ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಿಂದು ಒಪಿನಿಯನ್? ವೆಜ್ ಥಾಲಿ ನನಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ, ಇದ್ದಿದ್ದು ಒಂದೇ ಆಪ್ಷನ್ ವೆಜ್ ಥಾಲಿ ವಾಸ್ ಓಕೆ ಪರವಾಗಿಲ್ಲ. ಅದರಲ್ಲಿ ರಸಮ್ ಕೊಟ್ಟರು ಇಷ್ಟು, ಅದೊಂದೇ ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ವರ್ತ್. ನಾವಿವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಾವು ಇಲ್ಲಿ ಪಯಣ ನೋಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಇಲ್ಲಿ ಫುಲ್ ವಿಂಟೇಜ್ ಕಲೆಕ್ಷನ್ಸ್ ಇದೆ. ಇದು ವೀರೇಂದ್ರ ಹೆಗ್ಡೆ ಅವರು, ಇದೆಲ್ಲ ಫುಲ್ ವಿಂಟೇಜ್ ಕಾರ್ ಕಲೆಕ್ಷನ್ಸು. ಬ್ರಿಟಿಷ್ ಮಾಡೆಲ್ ಗೈಸ್ ಇದೆಲ್ಲ. ಬೈಕ್ ಅಲ್ಲೋಡಿ, ನನಗೆ ಇದ್ರಲ್ಲಿ ಗೊತ್ತಿರೋದಂದರೆ RX100 ಒಂದು ಗೊತ್ತು, ಜಾವ ಒಂದು ಗೊತ್ತು. ಇದೆಲ್ಲ ಯಾವುದಂತಲೇ ಗೊತ್ತಿಲ್ಲ ಗೈಸ್ ನನಗೆ. ಅಂದರೆ ಆಬ್ವಿಯಸ್ ಗರ್ಲ್ಸಿಗೆ ಅಷ್ಟು ಐಡಿಯಾ ಇರಲ್ಲ, ಬಟ್ ನನ್ನ ಫ್ರೆಂಡ್ಸ್ಗೆ, ನನ್ನ ಬ್ರದರ್ಸ್ಗೆಲ್ಲ ಟ್ರೈ ಮಾಡ್ತೀವಿ ಎಲ್ಲದು. ಇವಾಗ ನೋಡಿ, ನಾವು ಮೈಸೂರಿಂದ ವಾಪಸ್ ಬರ್ತಾ ಇದೀವಿ. ಎಲ್ಲರೂ ಫುಲ್ ಸುಸ್ತಾಗಿ ಹೋಗಿದ್ದಾರೆ. ಸುಮ್ಮನೆ ಸಾಂಗ್ ಹಾಕೊಂಡು ವೈಬ್ ಮಾಡ್ತಿದೀವಿ. ಗೈಸ್, ನಾವಂತೂ ಇಂಟು ಫೈನಲಿ ಬೆಂಗಳೂರಿಗೆ ರೀಚ್ ಆದ್ವಿ. 8 o'clock ಆಗಿರ್ಬೋದು, 7:45. ಮಾತ್ರ ಸಕ್ಕತ್ತಾಗಿತ್ತು. ಫುಲ್ ಮೆಮೊರೀಸ್ ಕಲೆಕ್ಟ್ ಮಾಡಿದ್ದೀವಿ. ಚೆನ್ನಾಗಿ ಬಂದ್ವಿ. ಶೇಮ್ಬಾಗ್ ಹೋಗಿ ಶೇಮ್ಬಾಗ್ ವಾಪಸ್ ಬನ್ನಿ. ಚೆನ್ನಾಗಾಯ್ತು ಅಲ್ಲಿ. ಇವಾಗ ನಾವು ಈ ವ್ಲಾಗ್ ಎಂಡ್ ಮಾಡೋ ಸಮಯ ಬಂದಿದೆ. ಎಲ್ಲರೂ ಪ್ಲೀಸ್ ಎಲ್ಲ ವ್ಲಾಗನ್ನು ಹೋಗಿ ನೋಡಿ. Please do like, share, subscribe. Monkeys, God